ನಮಸ್ಕಾರ ಬಂಧುಗಳೇ. ಇಂದು ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೂನ್ ಜುಲೈನಲ್ಲಿ ಶಾಲೆಯ ಆವರಣಗಳನ್ನು ಗುರುತಿಸಿ ಗಿಡ ಹಾಕಿಸುವುದನ್ನು ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದೀವಿ. ಗಿಡಗಳನ್ನು ಶಾಲೆಯಲ್ಲಿ ಹಾಕುವುದು ಏನಕ್ಕಪ್ಪ ಅಂದರೆ ಮಕ್ಕಳ ಆರೋಗ್ಯಕ್ಕಾಗಿ ಆಮ್ಲಜನಕ ದೊರೆಯುತ್ತೆ ಅನ್ನೋ ಒಂದು ಅನುಭವದಿಂದ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ವರ್ಷವೂ ಗಿಡಗಳನ್ನು ಹಾಕಿಸುವಂಥ ಸೇವೆಗಳನ್ನು ಮಾಡ್ತಾ ಇದ್ದೀವಿ. ನೋಡಿ, ನಾವು ಪ್ರತಿ ದಿನವೂ ಪ್ರತಿ ಕ್ಷಣವೂ ಕೂಡ ಒಂದು ಸಮಾಜದ ಮುಖೇನ ಕೆಲಸ ಮಾಡುವಂಥ ಈ ಸೇವೆಗಳಿಗೆ ಶಾಲೆಯ ಶಿಕ್ಷಕರು, ಅರಣ್ಯ ಅಧಿಕಾರಿಗಳು, ಗ್ರಾಮದ ಜನರು, ಶಾಲೆಯ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಭಾಗವಹಿಸಿ ಆ ಶಾಲೆಯಲ್ಲಿ ಗಿಡಗಳನ್ನು ಹಾಕಿಸುವಂಥ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ತಾರೆ. ಅದಕ್ಕಾಗಿ ನಾವು ಪ್ರತಿದಿನವೂ ಕೂಡ ಒಂದು ಸಮಾಜಕ್ಕಾಗಿ ಸೇವೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಶಾಲೆ ಒಳಗೆ ಗಿಡ ಹಾಕೋ ರೀತಿ ಹೇಗಿರಬೇಕಪ್ಪ ಅಂದರೆ, ಒಂದು ಗಿಡ ಹಾಕಬೇಕಾದ್ರೆ ಇಂಗು ಒಂದಡಿ ನಾಟ್ ತೆಗೆದು ಆ ಗಿಡವನ್ನು ಕವರನ್ನು ತೆಗೆದು ಆ ಗಿಡವನ್ನು ಕುಂಡ್ರಿಸಿದಾಗ ಆ ಭೂಮಿಯಲ್ಲಿ ಸಂಪೂರ್ಣವಾಗಿ ಆ ಬೇರುಗಳು ಬಿಟ್ಟು ಗಿಡ ಬೆಳೆಯೋಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ನಾವು ಶಾಲೆ ಒಳಗೆ ಗಿಡ ಹಾಕುವಾಗ ಒಂದು ಗುಂಡಿಯನ್ನು ತೆಗಿಲೇಬೇಕು. ಅದಕ್ಕಾಗಿ